ನಾನು ಕಾಫಿ ಪ್ರಿಯ. ಪ್ರತಿದಿನ ಬೆಳಿಗ್ಗೆ 2 ಕಾಫಿ ಮತ್ತು ಸಂಜೆ ಒಂದು ಕಾಫಿ, ಅಂದರೆ ದಿನಕ್ಕೆ 3 ಕಾಫಿ ಕುಡಿತೀನಿ. ಅದು ಫಿಲ್ಟರ್ ಕಾಫಿ. ನಾನು ಕೋತಾಸ್ ಫಿಲ್ಟರ್ ಕಾಫಿ 80-20, ಅಂದರೆ 80 ಭಾಗ ಕಾಫಿ, 20 ಭಾಗ ಚಕೋರಿ ಮಿಕ್ಸ್ ಇರುವಂಥ ಡಿಕಾಕ್ಷನ್ ತಯಾರಿಸ್ಕೊಂಡು ಆ ಡಿಕಾಕ್ಷನ್ಗೆ ಬಿಸಿ ಮಾಡಿದ ಕುದಿಯೋ ಹಾಲನ್ನು ನನಗೆಷ್ಟು ಪ್ರಮಾಣದಲ್ಲಿ ಬೇಕಂತ ನೋಡಿಬಿಟ್ಟು ಹಾಕಿಬಿಟ್ಟು ಅದನ್ನು ಈ ರೀತಿ ಮೇಲೆ ಕೆಳಗೆ ಬ್ಲೆಂಡ್ ಮಾಡ್ತೀನಿ. ಅತಿ ಹೆಚ್ಚು ಬ್ಲೆಂಡ್ ಮಾಡೋದ್ರಿಂದ ಅದರಲ್ಲೊಂದು ವಿಶೇಷ ರುಚಿ, ಅರೋಮ ಎಲ್ಲ ಬರುತ್ತೆ. ಆ ನಂತರದಲ್ಲಿ ನೊರೆ ಭರಿತ ಬಿಸಿ ಬಿಸಿ ಕಾಫಿನ ಕುಡಿತೀನಿ. ಇದು ನಮ್ಮ ಮನೆಯ ನನ್ನ ನಿತ್ಯದ ಕಾಫಿ ತಯಾರಿಕೆ ವಿಧಾನ. ಕಾಫಿ ವಿಶ್ವದಲ್ಲೇ ಅತಿ ಹೆಚ್ಚು ರಫ್ತಾಗುವಂಥ ವಸ್ತುವಾಗಿದೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಕಾಫಿ ಕುಡಿಯೋರು ಇರ್ತಾರೆ. ಕಾಫಿ ಬೆಳೆಯೋ ಪ್ರದೇಶಗಳು ಕೂಡ ನಮ್ಮ ರಾಜ್ಯದಲ್ಲೇ ಜಾಸ್ತಿ ಇದೆ. ಚಿಕ್ಕಮಗಳೂರು, ಹಾಸನ ಈ ಭಾಗಗಳಲ್ಲಿ ಕೊಡಗು ಕಾಫಿ ಜಾಸ್ತಿ ಬೆಳೀತಾರೆ. ಈ ವರ್ಷ ಕಾಫಿ ಬೆಲೆ ಜಾಸ್ತಿಯಾಗಿದೆ. ನಾವು ಖರೀದಿ ಮಾಡೋ ಕೋತಾಸ್ ಕಾಫಿ 80-20, ಅದರ ಬೆಲೆ 800 ರೂಪಾಯಿ ಆಗಿದೆ ಕೆಜಿಗೆ. ಅದೇ ಫಿಲ್ಟರ್ ಕಾಫಿಯನ್ನು ನಾವು ನಮ್ಮ ಮಲ್ಲಿಕಾ ವೆಂಚರ್ ಕೂಡ ಬಳಸ್ತೀವಿ. ಈ ಕಾಫಿ ಇದೆಯಲ್ಲ, ಇದು ಮಾನವನ ದೇಹಕ್ಕೆ ಆರೋಗ್ಯಕರನೋ ಅಥವಾ ಅನಾರೋಗ್ಯಕರನೋ ಅಂತ ಇನ್ನೂ ಸಂಶೋಧನೆ ನಡೀತಾನೇ ಇದೆ. ಆದರೆ ಈವರೆಗೂ ಯಾವುದೇ ಒಂದು ಫಲಿತಾಂಶ ಕಂಡುಹಿಡಿಯೋಕ್ಕೆ ಆಗಿಲ್ಲಂತೆ. ಅದೇ ಕಾರಣ ಗೊತ್ತಿಲ್ಲ. ಎಲ್ಲ ವಸ್ತುವಿನಲ್ಲೂ ಅದು ಒಳ್ಳೆಯದಿದೆ, ಇದು ಕೆಟ್ಟದಿದೆ ಅಂತ ಸಂಶೋಧನೆಗಳು ಮಾಡ್ತಾರಲ್ಲ, ಕಾಫಿಗೆ ಮಾತ್ರ ಈವರೆಗೆ ಮಾಡಿಲ್ಲ. ಹಾಗಂತ ಕಾಫಿ ಕುಡಿದ್ರೆ ಅದರಲ್ಲಿ ಕೆಫಿನ್ ಇರುತ್ತೆ, ಅದು ನಮಗೆ ಉತ್ಸಾಹ ತರುತ್ತೆ ಅನ್ನೋದು ಕೂಡ ಇದೆ. ಆ ಕಾರಣದಿಂದನೇ 16ನೇ ಶತಮಾನದಲ್ಲಿ ಮೆಕ್ಕಾದಲ್ಲಿ ಕಾಫಿ ನಿಷೇಧ ಮಾಡಿದರು. ಬಟ್ ಈಗಿಲ್ಲ. ಈಗ ವಿಶ್ವದಾದ್ಯಂತ ಎಲ್ಲ ಕಡೆ ಕಾಫಿ ಬಳಕೆ ಎಲ್ಲಿದೆ. ಆದರೆ ಕಾಫಿ ಬೇರೆ ಬೇರೆ ರೀತಿ ತಯಾರಿಸ್ತಾರೆ. ಅಲ್ಲಿ ಹೆಚ್ಚಿನ ಜನ ಬ್ಲ್ಯಾಕ್ ಕಾಫಿ ಕುಡಿತಾರೆ. ಬ್ಲ್ಯಾಕ್ ಕಾಫಿ ಕುಡಿದ್ರೆ ಅದರ ಲಾಭ ಜಾಸ್ತಿ ಇದೆ. ಸಕ್ಕರೆ ಹಾಕದೆ, ಹಾಲು ಹಾಕದೆ ಬ್ಲ್ಯಾಕ್ ಕಾಫಿ ನೀವು ಕುಡಿದ್ರೆ ತಕ್ಷಣ ಅದು ನಮ್ಮ ರಕ್ತದೊಟ್ಟಿಗೆ ಸೇರಿ ಉತ್ಸಾಹವನ್ನು ಜಾಸ್ತಿ ಮಾಡುತ್ತೆ ನೋಡಿ.